ನಮಸ್ತೆ, ವೆಲ್ಕಮ್ ಟು ಸಿರಿ ಬ್ಯೂಟಿ. ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ಬ್ರೈಡಲ್ ಮೇಕಪ್ ವರ್ಕ್ ಮಾಡೋದನ್ನು ನೋಡೋಣ ಬನ್ನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡುವುದರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಮೇಕಪ್ ವರ್ಕು ಹೇಗೆ ಮಾಡುವುದೆಂದು ನೋಡೋಣ. ನಾನು ಇಲ್ಲಿ CTM ಮುಂಚೆನೇ ಮಾಡ್ಕೊಂಡು ಬಿಟ್ಟಿದ್ದೀನಿ. ನಾನು ಡೈರೆಕ್ಟಾಗಿ ಫೌಂಡೇಶನ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇವ್ರದ್ದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಇಲ್ಲಿ ಫಾರೆವರ್ 52 ಫೌಂಡೇಶನ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಫೌಂಡೇಶನ್ ಎಲ್ಲ ನೀಟಾಗಿ ಸೆಟ್ ಆದಮೇಲೆ ಲೂಸ್ ಪೌಡ್ರ್ ತೊಗೊಂಡಿದ್ದೀನಿ. ಮಿಸ್ ಕ್ಲೇರ್ ಅವ್ರದ್ದು ಲೂಸ್ ಪೌಡರ್ನ ಹಾಕ್ತಾಯಿದ್ದೀನಿ. ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಇವ್ರದ್ದು ಆ ಕಡೆ ಡ್ರೈ ಸ್ಕಿನ್ನು ಅಲ್ಲ, ಈ ಕಡೆ ಆಯಿಲಿ ಸ್ಕಿನ್ನು ಅಲ್ಲ, ಹಾಗಾಗಿ ಕಾಂಪ್ಯಾಕ್ಟ್ ಹಾಕ್ತಾಯಿದ್ದೀನಿ. ನೋಡಿ, ನೆಕ್ಸ್ಟ್ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ತೊಗೊಂಡಿದ್ದೀನಿ. ನೋಡಿ, ಲೈಟಾಗಿ ಅವರು ಲೈಟಾಗಿ ಕೇಳಿದ್ರಿಂದ ನಾನು ಲೈಟಾಗಿ ಕಾಂಪ್ಯಾಕ್ಟ್ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು. ನೆಕ್ಸ್ಟು ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಸಿಸ್ ಬ್ಯೂಟಿದು ಐಬ್ರೋ ಪ್ಯಾಲೆಟ್ ತಗೊಂಡಿದ್ದೀನಿ. ನೋಡಿ, ನೀಟಾಗಿ ಬ್ರಷಿಂದ ಮಾಡಿಕೊಂಡು ಐಬ್ರೋ ನಮ್ಮ ಮಿಡ್ಡಲ್ಲಿ ಫಸ್ಟ್ ನೋಡ್ಕೊಂಡು ನಾವು ಐಬ್ರೋ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು, ಈ ಥರ ಬ್ರೈಡ್ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ನಾವು ಐಬ್ರೋ ಫಿಲ್ ಮಾಡ್ಕೋಬೇಕಾಗುತ್ತೆ. ನಾವು ಫಸ್ಟು ಐ ಮೇಕಪ್ ಮಾಡಿಕೊಂಡು ಫೇಸ್ಗಾದರೂ ಬರ್ಬೋದು, ಇಲ್ಲ ಫೇಸ್ ಮಾಡಿಕೊಂಡು ಐ ಮೇಕಪ್ಗಾದರೂ ಹೋಗ್ಬೋದು. ನಾವು ಫೇಸ್ಗೆ ಯಾಕೆ ಮೊದಲಿಗೆ ಮಾಡ್ಕೋಬೇಕಂತಂದರೆ ನಾವು ಐ ಮೇಕಪ್ ಮಾಡೋದ್ರೊಳಗೆ ಫೇಸ್ ಎಲ್ಲ ನೀಟಾಗಿ ಸೆಟ್ ಆಗಿಬಿಡುತ್ತೆ. ಇಲ್ಲಾಂದರೆ ಇಲ್ಲಿ ಮುಹೂರ್ತ ಲುಕ್ ಮಾಡೋಕ್ಕೆ ಟೈಮೇ ಸಿಗಲ್ಲ ಅಲ್ಲಿ. ಹಾಗಾಗಿ ಫಸ್ಟ್ ನಾನು ಫೇಸ್ ಮೇಕಪ್ ಮಾಡ್ಕೊಂಡು ಆಮೇಲೆ ಐ ಮೇಕಪ್ ಮಾಡೋಕ್ಕೆ ಹೋಗ್ತೀನಿ. ನೋಡಿ, ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ ಐಬ್ರೋನ ನೋಡ್ಕೊಂಡು. ನಾವು ಬ್ರಷಿಂದ ಡೈರೆಕ್ಟಾಗಿ ಅದನ್ನು ನೀಟಾಗಿ ಸ್ಮರ್ಜ್ ಮಾಡಬೇಕು. ನೋಡಿಲಿ, ನೆಕ್ಸ್ಟ್ ನಾನು ಕನ್ಸಿಲರ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ಇನ್ಸೆಟ್ ಬ್ರ್ಯಾಂಡಿಂದ ನಾನು ಕನ್ಸಿಲರ್ ಹಾಕ್ತಿದ್ದೀನಿ. ಐ ಕನ್ಸಿಲರ್ ಐ ಮೇಕಪ್ ಮಾಡ್ತಿದ್ದೀನಿ. ನೋಡಿ, ಅದಾದಮೇಲೆ ನಾನು ಐ ಶೋಡೋ ಪ್ಯಾಲೆಟಿಂದ ಬ್ರೌನ್ ಕಲರು ಐ ಶೇಡೋ ತೊಗೊಂಡಿದ್ದೀನಿ. ಐ ಮೇಕಪ್ ಮಾಡುವಾಗ ನಾವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಲೈಟಾಗಿ ತೊಗೋಬೇಕು. ಪ್ರಾಡಕ್ಟ್ನ ತುಂಬ ಲೈಟಾಗಿ ನಾವು ಪ್ರಾಡಕ್ಟ್ ಬ್ರಷಿಗೆ ಟಚ್ ಮಾಡಬೇಕು. ನೀಟಾಗಿ ಸ್ಮರ್ಜ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಕಾಂಟೂರ್ ಮಾಡ್ತಿದ್ದೀನಿ. ನೋಡಿ, ಸಿಸ್ ಬ್ಯೂಟಿ ಅವ್ರದ್ದು ನಾನು ಕಾಂಟೋರ್ ಹೈಲೈಟರ್ ಬ್ಲಷ್ ಮೂರು ಒಂದೇ ಇದರಲ್ಲೇ ಪ್ಯಾಲೆಟ್
ತೊಗೊಂಡಿದ್ದೀನಿ ನಾನು ಮಲ್ಟಿಕಲ್. ನೋಸ್ ಕಾಂಟೂರ್ ಮಾಡಿದ್ದೀನಿ. ಬ್ಲಷ್ ತೊಗೊಂಡಿದ್ದೀನಿ, ಅದೇ ಪ್ಯಾಲೆಟಲ್ಲಿ ಬ್ಲಷ್ ತೊಗೊಂಡಿದ್ದೀನಿ. ಬ್ರೈಟ್ ಮುಹೂರ್ತಮ್ ಲುಕ್ ಆಗಿರೋದ್ರಿಂದ ತುಂಬ ಲೈಟಾಗಿ ಹಾಕ್ಬೇಕು ನಾವು ಬ್ಲಷ್. ನೋಡಿ, ಬ್ಲಷ್ ಆದಮೇಲೆ ನಾನು ನೆಕ್ಸ್ಟು ಹೈಲೈಟರ್ ತೊಗೊಂಡಿದ್ದೀನಿ. ಸ್ವಿಸ್ ಬ್ಯೂಟಿಯಲ್ಲೇ ನಾನು ಹೈಲೈಟರ್ ಹಾಕ್ತಾಯಿದ್ದೀನಿ. ಕಡಿಮೆ ಪ್ರೈಸ್ಗೆ ಬೆಸ್ಟು ಪ್ರಾಡಕ್ಟ್ ಸಿಗುತ್ತೆ ಸ್ವಿಸ್ ಬ್ಯೂಟಿಯಲ್ಲಿ. ಬೆಸ್ಟ್ ಬ್ರ್ಯಾಂಡ್. ಬಿಗಿನರ್ ಆಗಿದ್ದರೆ ಸ್ವಿಸ್ ಬ್ಯೂಟಿಗೆ ನೀವು ಹೋಗ್ಬೋದು. ನೋಡಿ, ನೋಸ್ ಮೇಲೆ, ಫೋರೆಡ್ ಮೇಲೆ, ಹೈ ಮೇಲೆ, ಚೀಕ್ ಮೇಲೆ ತುಂಬ ಲೈಟಾಗಿ ನಾವು ಹೈಲೈಟರ್ ಹಾಕಬೇಕು. ನೋಡಿ, ನೆಕ್ಸ್ಟ್ ಈ ಥರ ಬಫ್ ತಗೊಂಡು ಐಲೈನರ್ ಹಾಕ್ತಾಯಿದ್ದೀನಿ. ನೋಡಿ, ನಾನು ಕಾಜಲ್ ತೊಗೊಂಡಿದ್ದೀನಿ. ಲ್ಯಾಕ್ಮೆ ಅವ್ರದ್ದು ಕಾಜಲ್ ತೊಗೊಂಡಿದ್ದೀನಿ. ಸೊ ಕಂಪ್ಲೀಟ್ ಮೇಕಪ್ ಲುಕ್ ಇದು. ನೆಕ್ಸ್ಟು ಹೇರ್ ಸ್ಟೈಲ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.